महानगरात स्मार्ट सिटी योजनेअंतर्गत शेकडो कोटी रुपये खर्चून विकसित केलेली मालमत्ता देखभाल आणि हस्तांतर न झाल्यामुळे बेवारस अवस्थेत पडून आहे। दुसऱ्या बाजूला काही कामे पूर्ण झाल्यानंतरही महापालिकेला हस्तांतरणाच्या अडचणीमुळे त्या मालमत्तांचा ऱ्हास होतोय। होय, केंद्र आणि राज्य सरकारने प्रत्येकी 50% योगदानात सुमारे 1175 कोटी रुपयांच्या खर्चात स्मार्ट सिटी योजनेअंतर्गत घेतलेले रस्ते, उद्याने, बस थांबे, ई शौचालये अशी कामे पालिकेला हस्तांतरित करण्यात आली आहेत। मात्र अपुऱ्या देखभाली, निकृष्ट कामगिरी, आर्थिक अडचणी इत्यादी कारणांमुळे ही कामे नागरिकांच्या उपयोगात न येता उद्ध्वस्त होत आहेत। त्यामुळे शेकडो कोटी रुपये वाया गेल्यासारखे वाटत आहे। स्मार्ट सिटी योजनेअंतर्गत महापालिका व कॅन्टोन्मेंट बोर्ड हद्दीमध्ये सुमारे 41 किलोमीटर कॉन्क्रीट स्मार्ट रस्त्यांचे बांधकाम करण्यात आले आहे। पण आता पिण्याच्या पाण्याच्या योजनेसाठी L&T व हेस्कॉम यांनी वारंवार रस्ते खोदून त्यांचे नुकसान केले आहे। अंडरग्राउंड LT वीज केबल अस्तित्वातच नसल्यासारखी झाली आहे। स्मार्ट बस शेल्टर, शुद्ध पिण्याची पाण्याची यंत्रणा, ई शौचालये यांचा वापर आणि देखभाल होत नाहीये। सायकल ट्रॅक, पावसाचे पाणी साठवणूक यंत्रणा, भटक्या जनावरांचे पुनर्वसन केंद्र, वारसा, हेरिटेज उद्यान, डिजिटल बिलबोर्ड यासह सुमारे 85% कामे स्मार्ट सिटीने महापालिकेला हस्तांतरित केली आहेत। पण महापालिकेतील आर्थिक संकट व अधिकाऱ्यांचे दुर्लक्ष यामुळे बहुतांश सुविधा वापरात न येता निकामी झाल्या आहेत। काही ठिकाणी बांधलेले रस्ते पूर्णपणे खराब झाले असून दुरुस्ती करणे शक्य नाहीये। काम पूर्ण करणाऱ्या कंत्राटदारांना 5 वर्षे देखभाल करणं आवश्यक आहे अशी अट करारात आहे। मात्र कोणीही देखभाल व दुरुस्तीच्या कामांकडे लक्ष देत नाही। ಈಗಾಗಲೇ ನಿಮಗೆಲ್ಲ ತಿಳಿದಂಗೆ ಬೆಳಗಾವಿ ಸ್ಮಾರ್ಟ್ ಸಿಟಿಯಲ್ಲಿ ಕೆಲಸಗಳು ತುಂಬ ಆಗಿದೆ ಅಂತ ತಿಳ್ಕೊಂಡು ಒಂದು ದೊಡ್ಡದೊಂದು ಇದು ಕೂಡ ಆಯಿತು, ಅದರದೊಂದು ಸೆಲೆಬ್ರೇಷನ್ ಕೂಡ ಆಯಿತು। ಆದರೆ ಇವತ್ತಿನ ದಿವಸ ಸ್ಮಾರ್ಟ್ ಸಿಟಿ ನೋಡಿದರೆ ಅದರಲ್ಲಿ ಏನು ಪೇಂಟ್ ಯೂಸ್ ಟಾಯ್ಲೆಟ್ ಆಗಲಿ ಅಥವಾ ಸ್ಮಾರ್ಟ್ ಸಿಟಿಯಿಂದ ಏನು ಇವತ್ತಿನ ಶೌಚಾಲಯಗಳನ್ನು ನಿರ್ಮಾಣಿಸಿದ್ರು, ಅದರಲ್ಲಿ ಟಿಳಕ್ ಚೌಕದಿಂದ ಒಂದು ಶೌಚಾಲಯವೇ ಗಾಯವಾಗಿದೆ, ಅದೆಲ್ಲಿ ಹೋಗಿದೆ ಗೊತ್ತಿಲ್ಲ। ಈಗ ಎಲ್ಲೆಲ್ಲಿ ಶೌಚಾಲಯಗಳನ್ನು ಇವರು ಸ್ಮಾರ್ಟ್ ಸಿಟಿಯಿಂದ ಪ್ರೊವೈಡ್ ಮಾಡಿದ್ದಾರೆ, ಅಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಕೂಡಿಸಿದ್ದಾರೆ। ಅದನ್ನು ಆಮೇಲೆ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆದ ನಂತರ ಕಾರ್ಪೊರೇಷನ್ದವ್ರದ್ದು ಜವಾಬ್ದಾರಿ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಬೇಕು। ಬಟ್ ಅದು ಆಗಲಿಲ್ಲ ಅಂತೇಳಿ ಅನಿಸುತ್ತೆ। ಎಲ್ಲೆಲ್ಲಿ ನೋಡಿದರೆ ಎಲ್ಲ ದುರ್ವಾಸನೆ ಮತ್ತು ಎಲ್ಲ ಜನ ಎಲ್ಲ ಅಲ್ಲಿ ಹೊಲಸೆಲ್ಲ ಮಾಡಿ ಉಗುಳು ಬಿಟ್ಟಿರೋದೆಲ್ಲ ಕಾಣಿಸ್ತಾ ಇರ್ತದೆ, ಎಲ್ಲ ಗುಟ್ಕೆ ಎಲ್ಲ ತಿಂದು। ಇದು ಜನರದ್ದು ತಪ್ಪಿದೆ, ನಾನು ಜನರು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ಇಂಥದ್ದು ಮಾಡೋರದ್ದು ಕೂಡ ತಪ್ಪು। ಈಗಾಗಲೇ ಯಾರಿಗಾದರೂ ಹೆಣ್ಮಕ್ಳಿಗಾಗಲಿ ವಯಸ್ಸಾದಂಥ ಜನರಿಗಾಗಲಿ ಆ ಟಾಯ್ಲೆಟದ ಅವಶ್ಯಕತೆ ಇರ್ತದೆ, ಅದನ್ನು ಇದು ಶೌಚಾಲಯದ್ದು। ಅಂಥ ವೇಳೆಗೆ ಅವ್ರು ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕೀಗ? ಅದರ ಜೊತೆಗೆ ಈಗ ಅಬೌಟ್ 58 ಏನೋ ಕಾರ್ಪೊರೇಟ್ಸ್ ಚುನಾಯಿತ ಜನಪ್ರತಿನಿಧಿಗಳಿದ್ದಾರೆ, ಜನರಿಂದ ಆರಿಸಿ ಬಂದಂತಹ ಚುನಾಯಿತ ಜನಪ್ರತಿನಿಧಿಗಳು, ಅವ್ರದ್ದು ಕೂಡ ಜವಾಬ್ದಾರಿ ಇದೆಲ್ಲ ಇಲ್ಲಿ। ಯಾಕಂತ ಹೇಳಿದರೆ ತಮ್ಮ ವಾರ್ಡ್ನಲ್ಲಿ ಎಲ್ಲೇ ಶೌಚಾಲಯಗಳಿದ್ದಾವೆ ಅದನ್ನು ಮೇಂಟೈನ್ ಮಾಡಿದಾರೋ ಇಲ್ಲದನ್ನು ನೋಡ್ಕೊಳ್ಬೇಕು। ಅದನ್ನು ಚುನಾಯಿತ ಜನಪ್ರತಿನಿಧಿಗಳು ಅದನ್ನು ಇವ್ರಿಗೆ ಕಾರ್ಪೊರೇಷನ್ ಅವರ ನಿದರ್ಶನಕ್ಕೆ ತರಬೇಕು। ಮತ್ತು ಈ ರೀತಿ ಶೌಚಾಲಯಗಳಲ್ಲಿ ಮೇಂಟೆನೆನ್ಸ್ ಇಲ್ಲ, ಅದನ್ನು ಇಮಿಡಿಯೇಟ್ಲಿ ಅದನ್ನು ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕು। ಹಾಗಾಗಿ ಈಗ ಈ ಒಂದು ಪ್ರಾಜೆಕ್ಟು 49 ಲಕ್ಷ ಅಪ್ರಾಕ್ಸಿಮೇಟ್ಲಿ ಆ ಒಂದು ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂಥೇಳಿ ನನಗೆ ಬಂದಂಥ ಮಾಹಿತಿ। ಸೊ ಅವೆಲ್ಲ ಶೌಚಾಲಯಗಳನ್ನು ವಾಪಸ್ ಮೇಂಟೈನ್ ಮಾಡಿ ಜನರಿಗೆ, ಬೆಳಗಾವಿ ಜನರಿಗೆ ನ್ಯಾಯ ಕೊಡಿ। ನಾನು ಅಪೀಲ್ ಇದನ್ನು ನನ್ನ ಬೆಳಗಾವಿಯಲ್ಲಿ ಚುನಾಯಿತರಾದಂತಹ ಎಲ್ಲ ವಾರ್ಡ್ ಕಾರ್ಪೊರೇಟರ್ಗಳ ಹತ್ರ ನಾನು ವಿನಂತಿ ಮಾಡ್ತಾಯಿದ್ದೇನೆ, ನೀವೆಲ್ಲರೂ ಕೂಡಿ ನಿಮ್ಮ ಏರಿಯಾದಲ್ಲಿ ಎಷ್ಟು ಶೌಚಾಲಯಗಳಿವೆ, ಅವು ಮೇಂಟೈನ್ ಆಗಿದೆ ಇಲ್ಲೋ, ಹೋಗು ಬರುವಂತಹ ವಯಸ್ಕರಿಗೆ, ಹೆಣ್ಣು ಮಕ್ಕಳಿಗೆ, ಅವರಿಗೆಲ್ಲ ಅದರದ್ದು ಸರಿಯಾಗಿ ಒಂದು ಸವಲತ್ತು ಸಿಗುವ ಹಾಗೆ ನೋಡ್ಕೊಳ್ಳಿ ಅಂತಕೊಂಡು ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ। ಈಗೇನು ಸ್ಮಾರ್ಟ್ ಸಿಟಿ ಸಲುವಾಗಿ ಕೆಲಸಗಳು ಈಗೇನು 2-3 ವರ್ಷ ನಡೆದಿದ್ದಾವೆ, ಒತ್ತು ಅವು ಯಾವ ರೀತಿ ವೇಗದಾಗ ನಡಿಬೇಕಾಗಿತ್ತು ಆ ರೀತಿ ನಡೆಯಕತ್ತಿಲ್ಲ। ಹೀಗಾಗಿ ಮಳೆಗಾಲ ಆರಂಭ ಆಗಿರೋದ್ರಿಂದ ಅಲ್ಲಲ್ಲಿ ಆ ರೋಡ್ನಲ್ಲಿ ಜಾಸ್ತಿ ಮಳೆ ಆಗೋದ್ರಿಂದ ರೋಡ್ಗಳು ಬ್ಲಾಕ್ ಆಗೋದು, ಅಲ್ಲಿ ಚರಂಡಿ ನೀರು ರೋಡ್ ಮೇಲೆ ಬಂದು ಸಾರ್ವಜನಿಕರಿಗೆ ತೊಂದರೆ ಆಗೋದು, ಅದ್ರ ಜೊತೆಗೆ ಈ ಗಿಡಗಳು ಅಲ್ಲಲ್ಲಿ ಬಿದ್ದು ಕಾರ್ಗಳ ಮೇಲೆ, ಸಾರ್ವಜನಿಕರ ಮೇಲೆ ಬಿದ್ದು ಸಾಕಷ್ಟು ತೊಂದರೆ ಆಗ್ಲಿಕ್ಕತ್ತವ। ಅದ್ರ ಜೊತೆಗೆ ಈ ಟಾಯ್ಲೆಟ್ಸ್ಗಳು ಏನಿದೆ ಅದೇನು ಕನ್ಸೆಪ್ಟ್ ಇತ್ತು, ಆ ಕನ್ಸೆಪ್ಟನ್ನು ಸರಿಯಾಗಿ ನಮ್ಮ ಈ ಸ್ಮಾರ್ಟ್ ಸಿಟಿ ಇವರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾಯಿಲ್ಲ। ಅದಕ್ಕೆ ಸಾರ್ವಜನಿಕರ ಪರವಾಗಿ ನಮ್ಮದು ರಿಕ್ವೆಸ್ಟ್ ಇಷ್ಟೇ ಇದೆ ಕಿ ಅವತ್ತನ್ನ ಆದಷ್ಟು ಬಟ್ಟು ಈ ಏನು ಸ್ಮಾರ್ಟ್ ಸಿಟಿ ಕೆಲಸಗಳಿದಾವೆ ಆದಷ್ಟು ಬೇಗ ಮುಗಿಬೇಕು। ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಏನು ಸೌಲಭ್ಯ ಕೊಡಬೇಕಾಗೈತಿ, ಈ ಶೌಚಾಲಯಗಳದು ಇದು ಆದಷ್ಟು ಬೇಗ ಆದರೆ ಈ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತೈತಿ ಅಂಥೇಳಿ ನನ್ನ ಅನಿಸಿಕೆ ಅಷ್ಟೆ। ಅಡ್ವೊಕೇಟ್ ಸಂಜಯ್ ಕುಚನೂರೆ, ಬೆಳಗಾವಿ।
ಈಗಾಗಲೇ ನಮ್ಮ ಹಿರಿಯ ನ್ಯಾಯವಾದಿಗಳು ಹೇಳಿದಂಥ ಸಂಗತಿಗಳು. ಇದರಲ್ಲಿ ಇನ್ನೊಂದು ಮುಖ್ಯವಾದಂಥ ಸಂಗತಿ ಏನೆಂದರೆ, ಈ ಒಂದು ಅಕಾಲಿಕ, ಇದು ಮೇ ಮಂತು, ಈ ಒಂದು ಅಕಾಲಿಕ ಮಳೆಯಿಂದ ಹೆಚ್ಚು ಪ್ರಾಬ್ಲಮ್ ಆಗ್ತಾ ಇರೋದು ಸಾರ್ವಜನಿಕರಿಗೆ. ಅದು ಯಾವ ರೀತಿ ಅಂದರೆ, ಇವಾಗ ಶಾಲಾ ಮಕ್ಕಳಾಗಲಿ ಸಾರ್ವಜನಿಕರಾಗಲಿ ಗಿಡ ಮರಗಳ ಕೆಳಗಡೆ ಮಳೆ ಬಂದ ತಕ್ಷಣ ನಿಲ್ತಿರ್ತಾರೆ. ಇನ್ನೊಂದು ವಿಷಯ, ಇದರಲ್ಲಿ ಸ್ಮಾರ್ಟ್ ಸಿಟಿ ಈ ಟಾಯ್ಲೆಟ್ಸ್ ಆಗಲಿ ಅಥವಾ ಸಿಟಿ ಕ್ಲೀನ್ ಇಡೋದಾಗಲಿ, ಯಾಕಂದರೆ ಈಗಾಗಲೇ ಕೋವಿಡ್ ಎಂಟ್ರಿ ಆಗ್ತಾಯಿದೆ. ನೀವು ಹಲವಾರು ನ್ಯೂಸ್ ಚಾನಲ್ದಲ್ಲಿ ತೋರಿಸ್ತಾ ಇದ್ದಾರೆ. ಎಸ್, ಅದೇ ರೀತಿ ಈ ಕೋವಿಡ್ನಿಂದ ಇವತ್ತು 70 ವರ್ಷದ ಒಬ್ಬ ಅಜ್ಜ ಅವರು ಬೀಮ್ಸಲ್ಲಿ ನಿಧನರಾಗಿದ್ದಾರೆ. ಅದೇ ರೀತಿ ಈಗಾಗಲೇ ಲಾಸ್ಟ್ ಟೈಮ್ ಕೋವಿಡ್ ಬಂದಾಗ ಯಾರಿಗೂ ಅದ್ರ ಪ್ರಿಪರೇಷನ್ ಯಾವ ರೀತಿ ಇರುತ್ತೆ, ಯಾವ ವ್ಯಾಕ್ಸಿನ್ ಇರುತ್ತೆ, ಇದು ಯಾರಿಗೂ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇವಾಗ ರಾಜ್ಯ ಸರ್ಕಾರಕ್ಕಾಗಲಿ ನಾನು ಬಯಸ್ತಾ ಇರ್ತೀನಿ, ಈಗ ತಮ್ಮ ಕಡೆ ಬರೋದಿದೆ ಅಂದರೆ ಎಲ್ಲ ಸೌಲಭ್ಯಗಳನ್ನು ನೀವು ಮಾಡಬೇಕಾಗ್ತದೆ. ಇನ್ನೊಂದು ಮುಖ್ಯವಾದಂಥ, ಈ ಮಳೆಗಾಲದಲ್ಲಿ ಗಿಡ ಮರಗಳು ಬೀಳೋದು, ಕಾರ್ ಮೇಲೆ ಬೀಳೋದು ಅಥವಾ ಸಾರ್ವಜನಿಕರು ನಡ್ಕೊಂತ ಹೋಗುವಾಗ ಬೀಳೋದು, ಶಾಲಾ ಮಕ್ಕಳ ಬಸ್ಗಾಗಿ ಇವತ್ತಿನಿಂದ ಅಥವಾ ನಿನ್ನಿಂದ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಮಕ್ಕಳೆಲ್ಲ ಗಿಡ ಕೆಳಗೆಲ್ಲ ನಿಂತಿರ್ತಾರೆ, ಬಸ್ಗೆ ಆಗಲಿ ಇದಕ್ಕಾಗಲಿ ಕಾಯ್ತಾ ಇರ್ತಾರೆ. ಇದರಲ್ಲಿ ಇನ್ನೊಂದು ಮುಖ್ಯವಾದಂಥ ವಿಷಯ ಏನೆಂದರೆ, ಈಗ ನಾ ಎಸ್ಪೆಷಲಿ ಫಾರ್ KPTCL ಅವ್ರಿಗೆ ಹೇಳಿಕ್ಕೆ ಬಯಸ್ತೀನಿ, ಅನಾಹುತಗಳಾಗುವು ಈ ಗಿಡ ಮರಗಳಿಂದ ಹಾಗೂ ಈ ವಿದ್ಯುತ್ ತಂತಿ ಹರಿದು ಜನರ ಮೇಲಾಗಲಿ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಲಿ, ಒಂದು ಯಾವುದೋ ಪೋಲ್ ಹತ್ರ ನಿಂತಿರ್ತಾರೆ, ಈ ಮಳೆಗಾಲ ಇರೋದರಿಂದ ಶಾರ್ಟ್ ಸರ್ಕ್ಯೂಟ್ ಆಗೋ ಸಂಭವ ಹೆಚ್ಚಿರುತ್ತೆ. ಆದ ಕಾರಣ KPTCLದವರು ಇನಿಷಿಯೇಟ್ ತೊಗೊಂಡು ಆಯಾ ಏರಿಯಾಗಳಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟು ಅಥವಾ ಹಳೆ ತಂತಿಗಳನ್ನು ಬಳಸಿರ್ತಾರೆ, ಅವನ್ನೆಲ್ಲ ಅಂದರೆ ಸರಿಯಾದ ಸುವ್ಯವಸ್ಥೆಯಲ್ಲಿ ಇಡಲಿಕ್ಕೆ ತಮ್ಮ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ನೀಡಿ ಪ್ರಾಪರ್ ಅದಕ್ಕೊಂದು ಕಮಿಟಿಯನ್ನು ಮಾಡಿಕೊಂಡು ಆ ಏರಿಯಾದಲ್ಲಿ ಯಾವ್ಯಾವ ಹಳೆ ತಂತಿಗಳಿದೆ ಅದನ್ನು ಅಳವಡಿಸಿದ್ದಾರೆ, ಎಷ್ಟು ವರ್ಷದ ತಂತಿಗಳಿದೆ, ಇದನ್ನು ಮೊದಲು ಮಾಡಬೇಕಾಗ್ತದೆ. ಯಾಕಂದ್ರೆ ಮಳೆಗಾಲದಲ್ಲಿ ಅನಾಹುತಗಳಾಗೋದು ಈ ಶಾರ್ಟ್ ಸರ್ಕ್ಯೂಟ್ನಿಂದ ಹಾಗೂ ಗಿಡ ಮರಗಳು ಬೆಳೆಯೋದ್ರಿಂದ. ಆದ ಕಾರಣ ಅದೇ ರೀತಿ ಸಾರ್ವಜನಿಕರದ್ದು ಆಗಲಿ ಅಥವಾ ನಮ್ಮ ಈ ಸ್ಮಾರ್ಟ್ ಸಿಟಿ ಅವ್ರದ್ದಾಗಲಿ ಕಾರ್ಪೊರೇಷನ್ದವ್ರದ್ದಾಗಲಿ ಈ ಬೆಳಗಾವಿ ಸಿಟಿಯನ್ನು ಎಷ್ಟೊಂದು ಸ್ವಚ್ಛ ಇಡಲಿಕ್ಕೆ ಪ್ರಯತ್ನ ಆಗ್ತದೆ. ನಾವೆಲ್ಲರೂ ಅವ್ರಿಗೆ ಸಹಕರಿಸೋಣ, ಅವರು ನಮಗೆ ಸಹಕರಿಸ್ಕೊಂಡು ಸ್ವಚ್ಛ ಇಟ್ಟು ಈ ಒಂದು ಡೆಂಗು ಅಂಥ ಜ್ವರಗಳಾಗಲಿ ಅಥವಾ ಈ ನಮ್ಮ ಕೋವಿಡ್ಗಳಾಗಲಿ ನಾವೆಷ್ಟು ನಮ್ಮ ನಗರವನ್ನು ಸ್ವಚ್ಛವಾಗಿಡ್ತೇವೆ ಅಷ್ಟೊಂದು ನಮ್ಮ ಹೆಲ್ತ್ಗೂ ಚಲೋ ಹಾಗೂ ಸಾರ್ವಜನಿಕರಿಗೆ ನೋಡಲು ಚಂದ ಅಂತ ನಾನು ಹೇಳಬಯಸ್ತೀನಿ. DV ರಾಜ್ ಅಡ್ವೊಕೇಟ್, ಬೆಳಗಾವಿ. ನಾವು ಇವತ್ತು ಬೆಳಗಾವಿಯಲ್ಲಿ ಎಲ್ಲ ವಕೀಲರು ಮತ್ತು ಸಾರ್ವಜನಿಕರು ಒಂದು ಬೈಟ್ ಬರ್ತಾಯಿದ್ದೀವಿ. ಎದಕ್ಕೆ ಬರ್ತಾಯಿದ್ದೀವಿ ಅಂದ್ರೆ, ಈ ಬೆಳಗಾವಿ ಕರ್ನಾಟಕದಲ್ಲಿ 2ನೇ ರಾಜಧಾನಿ, 2ನೇ ಕ್ಯಾಪಿಟಲ್ ಸಿಟಿ ಅಂತ ಹೇಳಿ ಇವತ್ತು ಸ್ಮಾರ್ಟ್ ಸಿಟಿ ಅಂಡರ್ದಲ್ಲಿ ಸ್ಮಾರ್ಟ್ ಸಿಟಿ ಅಂಡರ್ದಲ್ಲಿ ಟಾಯ್ಲೆಟುಗಳು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿಯೊಂದು ಟಾಯ್ಲೆಟುಗಳು ಇವತ್ತು ನಮ್ಮ ಕಮಿಷನರ್, ಸ್ಮಾರ್ಟ್ ಸಿಟಿ ಕಮಿಷನರ್ ಅದಾರಲ್ಲ ಬೆಳಗಾವಿಯಲ್ಲಿ, ಸ್ವಲ್ಪ ಆಫೀಸನ್ನು ಬಿಟ್ಟು ಹೊರಗಡೆ ಬರಬೇಕು. ಅವರು ಬರೀ ಒಂದು ಫ್ಯಾನ್ ಕೆಳಗೆ ಒಂದು AC ರೂಮದಲ್ಲಿ ಕುಂತು ಬರೀ ನಾನು ಸ್ಮಾರ್ಟ್ ಸಿಟಿ ಕಮಿಷನರ್ ಅಂತ ಹೇಳ್ಕೋಬಾರ್ದು. ಅದಕ್ಕೆ ದಯಮಾಡಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಬರ್ತಾಯಿದೆ. ಸರ್ಕಾರ ಇದು ದುಡ್ಡು ಯಾರು ಸ್ವಾಮಿ? ಜನರ ಒಂದು ಟ್ಯಾಕ್ಸ್ ಇದು. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಸೊಳಗೆ ಬರ್ತಾಯಿದೆ. ಅದಕ್ಕೆ ದಯಮಾಡಿ ಇವತ್ತು ಏನು ಟಾಯ್ಲೆಟ್ಗಳದಾವೆ ಬೆಳಗಾವಿಯಲ್ಲಿ, ಟಾಯ್ಲೆಟನ್ನು ಸ್ಮಾರ್ಟ್ ಸಿಟಿ ಈ ಟಾಯ್ಲೆಟನ್ನು ಸ್ಮಾರ್ಟ್ ಸಿಟಿ ಕಮಿಷನರ್ ಸ್ವಲ್ಪ ಅದನ್ನು ಪ್ರದಕ್ಷಿಣೆ ಹಾಕಿ ನೋಡ್ಬೋದು. ಅಲ್ಲಿ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ಯಾವ, ಲೈಟ್ಗಳು ಹಂಗೆ ಹಚ್ಚಿಬಿಟ್ಟಾರ, ಲೈಟ್ಗಳು ಹಂಗೆ ಉರಿತಾವ, ವೈರ್ಗಳು ಹರಿದು ಬಿದ್ದಾವ, ಮಳೆಗಾಲ ಶುರು ಆಗ್ಯದ, ಕೋವಿಡ್ ಬರ್ತಾಯಿದೆ. ಅದಕ್ಕಾಗಿ ದಯಮಾಡಿ ಇದು ಎಲ್ಲ ಜನರು ಹೋಗಿ ಅಲ್ಲಿ ಟಾಯ್ಲೆಟ್ ಕೂತು ಗಾಡಿ ಕೈ ಹಚ್ಚಿರಂದ್ರೆ ಅಲ್ಲಿ ಸಾಯುವಂಥ ಪರಿಸ್ಥಿತಿ ಬದ. ಅದಕ್ಕಾಗಿ ದಯಮಾಡಿ ಇವತ್ತು ಸ್ಮಾರ್ಟ್ ಸಿಟಿ ಇವತ್ತು ಬೆಳಗಾವಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಕರ್ನಾಟಕ ಸರ್ಕಾರ ಕೂಡಿ ಇವತ್ತು ಸ್ಮಾರ್ಟ್ ಸಿಟಿಯನ್ನು ಮಾಡೋದದ. ಇಲ್ಲಿ ಯಾವುದೋ ಒಂದು ಯಾರೂ ಆಫೀಸರ ಸ್ವಚ್ಛತಾ ಇಟ್ಕೋತಾ ಇಲ್ಲ. ಈ ಸ್ವಚ್ಛತೆ ಸಲುವಾಗಿ ಸ್ಮಾರ್ಟ್ ಸಿಟಿ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಬಯಸ್ತೀನಿ, ಇದನ್ನು ಸ್ವಚ್ಛತೆ ಮಾಡ್ಕೊಳ್ಬೇಕು ಮತ್ತು ಒಳ್ಳೆಯ ರೀತಿ ಟಾಯ್ಲೆಟ್ ವರ್ಕ್ ಆಗುವಂಗೆ ನೋಡ್ಕೋಬೇಕಂತೇಳಿ ನಾನು ಬಯಸ್ತೀನಿ. ನಮ್ಮ ಹೆಸರು RP ಪಾಟೀಲ್, ವಕೀಲರು, ಬೆಳಗಾವಿ ಬಾರ್ ಅಸೋಸಿಯೇಷನ್, ಬೆಳಗಾವಿ. संकल्प शिंदे, KMM मराठी, बेळगाव.